ಹಿಡಿದ್ಬಿಟ್ಟು ಅವಾಗೇನಾದರೂ ಯಾರು ಜನ ಹತ್ತುತ್ತಾ ಇರ್ತಾರಲ್ಲ ಅವ್ರನ್ನೂ ಪಾಂಬಾಟಿ ಸಿದ್ಧರ್ಗುಗೆ ಅದೇ ಇಲ್ಲಿ ತಮಿಳಲ್ಲಿ ಬರೆದಿದ್ದಾರೆ. ಸೊ ಇಲ್ಲಿ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು. ಸೊ ನೈಟ್ ಹೊತ್ತು ಹತ್ತಬೇಕಾದ್ರೆ ನೀವು ದಯವಿಟ್ಟು ಪ್ಲೀಸ್ ಒಂದು ಇದು ತೊಗೊಂಬನ್ನಿ, ಏನು ಟಾರ್ಚ್. ನಮ್ಮ ಹತ್ರ ಏನು ತೊಗೊಂಡು ಬಂದಿಲ್ಲ. ಒಂದು ಗೋಪುರ ಇದೆ, ಗೋಪುರ ಲೈಟಲ್ಲಿ ಹೋಗ್ತಿದ್ವಿ. ಸಾರಿ DJ ಆಸ್ಮ ಆಕ್ಷನ್ ಹೋಗ್ತಿದ್ವಿ. ಎಲ್ಲರೂ ಒಂದು ಕೋಲ್ ಇಟ್ಕೊಂಡು, ಆ ಕೋಲ್ ಇದಕ್ಕೆ ಯೂಸ್ ಆಗುತ್ತೆ ಗೈಸ್. ಈ ಒಂದು ಇದರಲ್ಲಿ ನೋಡಿ ಹೆಂಗಿದೆ ನೋಡಿದ್ರೆ ಫಸ್ಟ್ ಆಲ್ಟ್. ಇವಾಗ ಅನಿಸಿದೆ ಏನಕ್ಕೆ ದೇವರು ಅವ್ರು ಅನ್ಸ್ಕೊಂಡ್ರೆ ಮಾತ್ರ ಬರೋಕ್ಕಾಗುತ್ತೆ ಅಂತ ಇಲ್ಲಿಗೆ. ನಿಜ ಒಂದೊಂದು ಹೆಸೆ ಹಚ್ಬೇಕಾದ್ರೂ ಇಟ್ ಇಸ್ ಲೈಕ್ ಥರ ಏನೋ ಸ್ಪೆಷಲ್ ಫೀಲ್ ಆಗುತ್ತೆ. ಇನ್ನೊಂದೇನಂದರೆ ಗೈಸ್ ನಾನು ಹೇಳಬೇಕಂದ್ರೆ ಇಲ್ಲಿ ಟ್ರೈಬಲ್ ಪೀಪಲು ಇದ್ದಾರೆ. ಟ್ರೈಬಲ್ ಪೀಪಲು ಇಲ್ಲಿ ಸ್ವಲ್ಪ ಜನ ಇದ್ದಾರೆ, ಯಾಕಂದರೆ ಇದು ತುಂಬ ದೊಡ್ಡ ಫಾರೆಸ್ಟ್ ಅಲ್ವಾ. ಇಲ್ಲಿ ಜನ ಸ್ವಲ್ಪ ಜನ ಏನು ಹೇಳ್ತಾರೆ ಅಂದರೆ ಇದು ಜಸ್ಟು ಊಹೆ ಇರ್ಬೋದು ಅಥವಾ ಜಸ್ಟು ಒಂದು ಟ್ರೂ ಅಥವಾ ಒಂದು ನಿಜಾನ ಅಥವಾ ಸುಳ್ಳು ಅಂತ ಗೊತ್ತಿಲ್ಲ. ಏನು ಹೇಳ್ತಾರೆ ಅಂದರೆ ಇಲ್ಲಿ ಸ್ವಲ್ಪ ಟ್ರೈಬಲ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಅವರು ಬ್ಲ್ಯಾಕ್ ಮ್ಯಾಜಿಕ್ಕು ಮತ್ತು ಮಂತ್ರ ಇದೆಲ್ಲ ಮಾಡ್ತಾರೆ. ಅಕಸ್ಮಾತ್ ಇಲ್ಲಿ ಯಾರು ಟ್ರಕ್ಕಿಂಗೆಲ್ಲ ಬರ್ತಾರಲ್ಲ ಅವ್ರ ಹತ್ರ ಬಂದುಬಿಟ್ಟು ಅವ್ರು ಮಂತ್ರಿಸ್ಬಿಟ್ಟು ಅವರು ಗ್ಯಾಂಗ್ ಕರ್ಕೊಂಡು ಹೋಗ್ಬಿಡ್ತಾರೆ ಅವ್ರ ಕಮ್ಯುನಿಟಿಗೆ ಅಂತ ಹೇಳ್ತಾರೆ. ಇನ್ನೊಂದೇನೆಂದರೆ ಇಲ್ಲಿ ಸ್ವಲ್ಪ ಜನ ಟ್ರೈಬಲ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಯಾರು ಜನ ಹತ್ತುತ್ತಾ ಇರ್ತಾರಲ್ಲ ಅವ್ರನ್ನೂ ಹಿಡಿದ್ಬಿಟ್ಟು ಅವಾಗೇನಾದರೂ ಮಂತ್ರ ಅದು ಇದು ಮಾಡಿಬಿಟ್ಟು ಅವ್ರ ಕಮ್ಯುನಿಟಿಗೆ ಹಂಗೆ ಸೇರಿಸ್ಕೊಬಿಡ್ತಾರೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಆ ಥರ. ಇಷ್ಟೊಂದು ಸ್ಟೋರಿ ಇಲ್ಲಿ ಹೇಳ್ತಾ ಇರೋದು. ಸೊ ನಮಗಷ್ಟು ಶ್ಯೂರಿಟಿ ಇಲ್ಲ, ಬಟ್ ಇಲ್ಲಿ ಹೇಳ್ತಾ ಇರೋದನ್ನು ನೀವು ಇನ್ನೊಂದು ನನಗೆ ಗೈಸಲ್ಲಿ 5 ವರ್ಷ ಕೆಳಗಿನ ಮಗು ಬರ್ಬೋದು, ಅಂದರೆ ಹೆಣ್ಮಗು ಅಂತ ಹೆಣ್ಣು ಇದರಲ್ಲಿ ನೋಡಿದ್ರೆ. ಸೊ 50 ವರ್ಷ ಮೇಲ್ಪಟ್ಟವ್ರಿಗೆ ಮತ್ತು 5 ವರ್ಷ ಕೆಳಪಟ್ಟವ್ರಿಗೆ ಹೆಣ್ಣು ಮಕ್ಕಳಿಗೆ ಮಾತ್ರ ಇಲ್ಲಿ ಅಲೋ ಮಾಡ್ತಾರೆ, ಯಾಕಂದರೆ ಒಂದು ಪವಿತ್ರವಾದ ಸ್ಥಳ ಅಂತ. ಇವಾಗ ಹೇಗೆ ಶಬರಿಮಲೆಯಲ್ಲಿದೆ ಸೊ ಅದೇ ಥರನೇ ಇಲ್ಲೂ ನೋಡಿ ಹೇಗೆ ಬರ್ತಿದ್ದಾರೆ ನೋಡಿ ಇಲ್ಲಿ ಕ್ರೌಡು. ಎಲ್ಲರೂ ಅಷ್ಟೇ ನಮ್ಮ ಶಿವತಂದನ ನೋಡಬೇಕು ಅಂತ, ಶಿವಪ್ಪನ ನೋಡಬೇಕು ಅಂತ. ನೋಡಿದ್ರೆ ಗೈಸ್ ನಾವು 3rd ಬೆಟ್ಟಕ್ಕೆ ಬಂದುಬಿಟ್ವಿ, ವಲಕ್ಕಪಾರೆ. ಸೊ ಹೇಗಿದೆ ನೋಡಿ ಬ್ರೋ ಇಲ್ಲಿ. ಹಾಂ ನೋಡಿ ಹುಷಾರಾಗಿ ಬರಬೇಕು. ಸೊ ಸಕ್ಸಸ್ಫುಲಿ 2 ಕಂಪ್ಲೀಟ್ ಮಾಡಿದ್ವಿ. 3rd ಒನ್ ಹೋಗ್ತಾ ಇದ್ದೀವಿ. ಒಂದೊಂದು ಸ್ಟೆಪ್ಪು ಸ್ವಲ್ಪ ಕೇರ್ಫುಲ್ಲಾಗಿ ಇಡಬೇಕು, ಸ್ವಲ್ಪ ಜಾತ್ರೆ ಹಿಂದ್ಗಡೆ ಅಷ್ಟೇ. ಸೊ ಇಲ್ಲಿ ಮಾತ್ರ ತುಂಬ ಕೇರ್ಫುಲ್ಲಾಗಿ ಬರಬೇಕು. ಹೀಗಿದೆ ಇನ್ನು ಮಳೆಗಾಲದಲ್ಲಿ ಹಾಗೂ ಬರ್ತಾರಲ್ಲ ಸ್ವಲ್ಪ ಆಕ್ಚುಲಿ ಮಳೆಗಾಲದಲ್ಲೂ ಒಂದ್ಸತಿ ಪೂಜೆ ಇರಬೇಕಾದ್ರೆ ಪೂಜಾರಿ ಮತ್ತು ಫಾರೆಸ್ಟ್ ಆಫೀಸರ್ ಎಲ್ಲ ಬರ್ತಾರೆ 10-15 ಜನ. ಆವಾಗ ತುಂಬ ಕಷ್ಟ ಆಗಿ ಬಂದಿದೆ ಅನ್ಸುತ್ತೆ, ಯಾಕಂದರೆ ತುಂಬ ಜಾರತ್ತು. ಮತ್ತು ನಾನು ನೋಟಿಸ್ ಮಾಡಿದ್ದೇನೆಂದರೆ ಸ್ವಲ್ಪ ಜನ ಸಾಕ್ಸ್ ಹಾಕ್ಕೊಂಡು ಬರ್ತಾರೆ, ಸ್ಲಿಪ್ ಆಗೋಕ್ಕೆ ತುಂಬ ಚಾನ್ಸ್ ಇದೆ ಅಲ್ಲಿ. ಸೊ ಅದಕ್ಕೆ ಆದಷ್ಟು ಫ್ಲ್ಯಾಟಾಗಿ ಇಟ್ಕೊಂಡು ಬಂದರೆ ಲೆಗ್ಸ್ ಚೆನ್ನಾಗಿರುತ್ತೆ. ಫೀಟ್ ಸ್ವಲ್ಪ ಫ್ಲ್ಯಾಟಾಗಿ ಇಟ್ವಿ, ಗ್ರಿಪ್ ಸಿಕ್ಕಿದ ತಕ್ಷಣ ಇನ್ನೊಂದು ಸ್ಟೆಪ್ ಇಟ್ಟರೆ ಕರೆಕ್ಟಾಗಿರುತ್ತೆ. ಓ ಮೈ ಗಾಡ್ ಗೈಸ್ ನೋಡಿ ಏನು ವ್ಯೂ ಇದು. ಸೈಡ್ ಇಲ್ಲಿ ಪೌರ್ಣಮಿ ಚಂದ್ರ ಇದೆ. ಆಲ್ಮೋಸ್ಟ್ 3rd ಬೆಟ್ಟ ಹತ್ರ ಇದೆ, ಪಾಂಬಾಟಿ ಸಿದ್ಧರ್ಗುಗೆ. ಏನಂದರೆ ಇದಕ್ಕೂ ಒಂದು ಹಿಸ್ಟ್ರಿ ಇದೆ ಗೈಸ್. ಸೊ ಪಾಂಬಾಟಿ ಸಿದ್ಧರ್ ಬಂದ್ಬಿಟ್ಟು ಇಲ್ಲಿ ತಪಾಸ್ ಮಾಡ್ಬೇಕಾದ್ರೆ ಲಾರ್ಡ್ ಮುರುಘಾ ಬಂದ್ಬಿಟ್ಟು ಅವ್ರ ಮುಂದೆ ಪ್ರತ್ಯಕ್ಷ. ಸೊ ಗೈಸ್ ಇಲ್ಲಿ ಆಫ್ಟರ್ ವಲಕ್ಕಪಾರೆ ಇಲ್ಲಿ ನೋಡಿದ್ರೆ ಪಾಂಬಾಟಿ ಸಿದ್ಧರ್ಗುಗೆ ಅದೇ ಇಲ್ಲಿ ತಮಿಳಲ್ಲಿ ಬರೆದಿದ್ದಾರೆ.
ಸೊ ಮೇಲೆ ಪಾಂಬಾಟಿ ಮಾತ್ರ ಎಲ್ಲ ಎರೇಸ್ ಆಗಿದೆ. ಇದು ಸಿದ್ದರ್ ಗುಗೆ. ಸೊ ಪಾಂಬಾಟಿ ಸಿದ್ದರ್ ಗುಗೆ. ಓಕೆ, ನಿಯರ್ಲಿ 4th ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಮೇಲೆ ಒಂದು ಜಾಗದಲ್ಲಿ ಲಾಸ್ಟ್ ಟೈಮ್ ಎಲ್ಲಿ ಊಟ ತಿನ್ನುವ ಅಲ್ಲೇ ಊಟ ತಿನ್ನೋದು ಒಂದು ಪ್ಲ್ಯಾನ್ ಇದೆ. ನೋಡೋ ಏನಾಗುತ್ತೋ. ಹಂಗೆ ಒಂದು ಕವರ್ ಮಾಡೋಣ. ಇದು ರೂಟ್ ಚೆನ್ನಾಗಿರುತ್ತೆ, ಸೂಪರ್ ಆಗಿ ನೋಡಿ. ಏನು ಕಣ್ಣು ಮಾತ್ರ ಜಾಸ್ತಿ ನನಗೆ. ಓಕೆ, ಕಮ್ ಹಾಂ. ಕೆಳಗಡೆಯಿಂದ ಇಷ್ಟು ಭಾರ. ಬಟ್ ನಮ್ಮ ತುಕಾಲಿ ದಿನೇಶು ಏನಿಲ್ಲ, ಒಂದು ವಾಟರ್ ಬಾಟಲ್ ತರೋಕ್ಕೆ ನೋಡಿ ಅವ್ನ ರಿಯಾಕ್ಷನ್. ಗೈಸ್, ಯು ಕಾಂಟ್ ಬಿಲೀವ್, ಸಖತ್ತಾಗಿದೆ ವ್ಯೂ. ಎಲ್ಲರಿಗೂ ನಮಸ್ತೆ. ಹಾಗೆ ಇವಾಗ ಎಲ್ಲಿ ಊಟ ಎಲ್ಲಿ ಮಾಡ್ತೀವಿ ಅಂದರೆ, ಸೊ ಮೇಲ್ಗಡೆ ಬಂದುಬಿಟ್ಟಿದ್ವಿ. ಸೊ ಫುಲ್ಲು ಸ್ಟಾಪಲ್ಲಿ ಇದ್ದೀವಿ. ಇನ್ನು 2-3 ಹಿಲ್ ಹತ್ತಬೇಕು. ಅದಕ್ಕಿಂತ ಮುಂಚೆ ತಿನ್ನಬೇಕು ಸ್ಟಾರ್ಟ್ ಮಾಡ್ತೀವಿ ನಾವು. ಥ್ಯಾಂಕ್ ಗಾಡ್ ನಾವೇನು ತಂದಿರಲಿಲ್ಲ, ಊಟ ಏನು ರೈಸ್ ತಂದಿರಲಿಲ್ಲ. ಓಕೆನಾ. ಸೊ ನಾವು ಜಸ್ಟ್ ಬ್ರೆಡ್ಡು ಮತ್ತು ಬಟರ್ ಮಾತ್ರ ಇಟ್ಕೊಂಡಿದ್ವಿ. ಅದಾದಮೇಲೆ ಇಲ್ಲಿ ಬಂದಿದ ತಕ್ಷಣ ಸ್ವಲ್ಪ ಹೊಟ್ಟೆ ಹಸಿತಿದ್ದು. ಬಟ್ ನಾವು ಬಂದು ಕುತ್ಕೊಂಡ್ವಿ, ಆವಾಗ ದೇವರು ಒಂದು ಪ್ರಸಾದ ಕೊಟ್ಟರು. ಸೊ ದಟ್ ಈಸ್ ಕ್ಯಾಂಡಲ್ ಲೈಟ್ ಡಿನ್ನರ್, ಅಂದರೆ ವಾಟರ್ ಲೈಟ್ ಡಿನ್ನರ್. ಈ ಒಂದು ಪರ್ವತದ ಮೇಲೆ ಮಾಡಿದ್ದೀವಿ. ಅದು ಒಂದು ಮಿರಾಕಲ್ ಅಂತ ಹೇಳ್ತಾರಲ್ಲ, ನಾವು ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಆ ವ್ಯೂ ಒಂದು ಚೆನ್ನಾಗಿತ್ತು, ಅದೊಂದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಮತ್ತು ಇಲ್ಲಿ ಊಟ ಏನು ತಂದಿಲ್ಲ, ಬಟ್ ಸ್ಟಿಲ್ ನಾವು ಕರೆಕ್ಟಾಗಿ ಒಂದು ಕುತ್ಕೊಂಡ್ವಿ. ಇಲ್ಲಿ ಒಂದು ಗ್ರೂಪ್ ಬಂದುಬಿಟ್ಟು ಊಟ ಮಾಡ್ತೀರಾ ತಗೊಳ್ಳಿ, ಫುಡ್ ಇದೆ ಅಂದ್ಬಿಟ್ಟು 3 ಪ್ಯಾಕೆಟ್ ಕೊಟ್ಟಿದ್ದಾರೆ, ಮತ್ತು ಮಿಕ್ಸರ್ ಕೊಟ್ಟಿದ್ದಾರೆ. ಓ ಮೈ ಗಾಡ್, ಸೀರಿಯಸ್. ಓಂ ನಮಃ ಶಿವಾಯ. ಸಮ ಪ್ರಸಾದ ಇದೆ. This is the beauty of candlelight dinner with ಕ್ಯಾಂಡಲ್ ಲೈಟ್ ಅನ್ನೋದಕ್ಕಿಂತ ಮಿಲಿಯನ್ಸ್ ಆಫ್ ಸ್ಟಾರ್ಸ್ ಡಿನ್ನರ್ಸ್. ಮಿಲಿಯನ್. ನಾವು 5ನೇ ಬೆಟ್ಟದಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡು ನಂತರ ಮುಂಜಾನೆ ಮತ್ತೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ತುಂಬ ಕಷ್ಟವಾಗಿತ್ತು. 7ನೇ ಬೆಟ್ಟ ಅಂತೂ ತುಂಬ ಅಂದರೆ ತುಂಬ ಕಷ್ಟ. ಯಾಕಂದರೆ ಅದೇ ನಮ್ಮ ಪರಮಾತ್ಮನ ಬೆಟ್ಟ ಆದ್ದರಿಂದ, ವೆಳ್ಳನಗಿರಿ ಬೆಟ್ಟ ಆದ್ದರಿಂದ ತುಂಬ ಕಷ್ಟ ಆಯಿತು. ಆದರೂ ರೀಚ್ ಆದ್ವಿ. ನೋಡಿ ಹೇಗಿದೆ ಅಂತ. ಸೊ ತುಂಬ ಭಕ್ತಾದಿಗಳು ಮಾತ್ರ ಬೆಳಿಗ್ಗೆ ರಾತ್ರಿ ಎಲ್ಲ ಬರ್ತಾಯಿದ್ರು. ಸೊ ತುಂಬ ಇವಾಗ ಕ್ಯೂ ಆಗಿದೆ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಮಾರ್ನಿಂಗ್ ಇಲ್ಲಿ ಮೊದಲನೇ ಪೂಜೆ ಮಾಡ್ತಾರೆ ಶಿವಪ್ಪನಿಗೆ. ಅದಕ್ಕೆ ಇಷ್ಟೊಂದು ತುಂಬ ಜನ ಬಂದಿದ್ದಾರೆ. ನಿಮ್ಗೆ ಹೇಳ್ತಿದ್ದೆ ವೆಳ್ಳನಗಿರಿ ಇತಿಹಾಸ ಹೇಳ್ತೀನಿ ಅಂತ. ಮಿಥಾಲಜಿಕಲ್ ಫ್ಯಾಕ್ಟ್ಸ್ ಪ್ರಕಾರ ನಿಮ್ಗೆ ಗೊತ್ತಿರ್ಬೋದು, ಭಾರತದ ದಕ್ಷಿಣ ತುದಿ ಅಂದರೆ ಕನ್ಯಾಕುಮಾರಿ. ಕನ್ಯಾಕುಮಾರಿಗೂ ಮತ್ತು ವೆಳ್ಳನಗಿರಿಗೂ ಒಂದು ಸಂಬಂಧ ಇದೆ ಅಂದರೆ ನಂಬ್ತೀರಾ? ಒಂದೂರಲ್ಲಿ ಒಬ್ಳು ಕನ್ಯೆ ಇರ್ತಾಳೆ. ಆಕೆ ಶಿವನನ್ನು ಪ್ರತಿದಿನ ಪೂಜಿಸಿ ಆರಾಧಿಸಿ ಆತನನ್ನು ತುಂಬ ಪ್ರೀತಿ ಮಾಡ್ತಾ ಇರ್ತಾಳೆ. ಆತನನ್ನು ಗಂಡನಾಗಿ ಪಡಿಬೇಕು ಅಂತ ಇಷ್ಟಪಟ್ಟು ತೀರ್ಮಾನಿಸಿರ್ತಾಳೆ. ತನ್ನ ಪತಿ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಸುಮಾರು ವರ್ಷಗಳ ಕಾಲ ಕಾಯ್ತಾ ಇರ್ತಾರೆ. ಆದರೆ ಶಿವಪ್ಪ ಬರೋದೇ ಇಲ್ಲ. ಅದಕ್ಕೆ ನಂತರ ಒಂದು ದಿವಸ ಗುರಿಯಾಗಿಟ್ಕೊಂಡು ಆ ದಿನದೊಳಗಡೆ ಶಿವಪ್ಪ ಬರಲಿಲ್ಲ ಅಂದರೆ ತಾನು ಪ್ರಾಣ ತ್ಯಾಗ ಮಾಡುತ್ತೇನೆಂದು ನಿರ್ಧರಿಸ್ತಾಳೆ. ಈ ವಿಚಾರ ತಿಳಿದ ಶಿವಪ್ಪ ಆಕೆಯನ್ನು ಹುಡುಕಿಕೊಂಡು ಭೂಲೋಕಕ್ಕೆ ಬರ್ತಾರೆ.
ಆದರೆ ಕೆಲವು ಷಡ್ಯಂತ್ರಗಳಿಂದ ಮಹಾದೇವನಿಗೆ ಆ ಸರಿಯಾದ ದಿನದಂದು ಬರಲು ಆಗಲ್ಲ. ಅದರ ಪರಿಣಾಮವಾಗಿಯೇ ಆ ಕನ್ಯೆ ಅವತ್ತಿನ ದಿವಸ ಪ್ರಾಣತ್ಯಾಗ ಮಾಡ್ತಾರೆ. ಅಂದಿಗೆ ಬಂದ ಒಂದು ಹೆಸರೇ ಆ ಜಾಗಕ್ಕೆ ಕನ್ಯಾಕುಮಾರಿ ಎಂದು. ಸೊ ಈಗಲೂ ಸಹ ಮೂಗುತಿ ಅಮ್ಮ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿ ಆಕೆ ಬೇರೆ ಯಾರೂ ಅಲ್ಲ, ಪಾರ್ವತಿಯ ಒಂದು ಸ್ವರೂಪ ಅಂತಲೂ ಹೇಳ್ತಾರೆ. ಈ ಎಲ್ಲ ಘಟನೆಗಳು ನಡೆದ ನಂತರ ಬಹಳ ದುಃಖಿತನಾಗಿ ನರಳಿದ ಶಿವಪ್ಪನು ಬೆಳ್ಳನಗಿರಿಯ ಬೆಟ್ಟದ ಮೇಲೆ ಹತ್ತಿ ಅದರ ಶಿಖರವನ್ನು ತಲುಪಿ ಕ್ರೋಧ ಮತ್ತು ದುಃಖದ ಭಾವನೆಯಲ್ಲಿ ತಾಂಡವ ಆಡಿದರೆಂದು ನಮ್ಮ ಪುರಾಣದಲ್ಲಿ ಹೇಳಲಾಗುತ್ತದೆ. ಶಿವನು ಕುಳಿತ ಸ್ಥಳವನ್ನು ಕೈಲಾಯಂ ಎಂದು ಕರೆಯಲಾಯಿತು. ಇದರಿಂದಾಗಿಯೇ ಬೆಳ್ಳಂಗಿರಿ ಬೆಟ್ಟವನ್ನು ದಕ್ಷಿಣ ಕೈಲಾಸ ಎಂದು ಕರೆಯಲಾಗುತ್ತದೆ. ಈ ಬೆಟ್ಟದಲ್ಲಿ ಶಿವಪ್ಪನು ಸ್ವಯಂಭೂ ಲಿಂಗದ ರೂಪದಲ್ಲಿ ನಿರ್ಮಾಣವಾಗಿ ಎಲ್ಲರಿಗೂ ದರ್ಶನವನ್ನು ಕೊಡುತ್ತಿದ್ದಾನೆ. ಬನ್ನಿ, ಎಲ್ಲರೂ ಸಹ ತನ್ನ ಅಪ್ಪನ ಮಹಾದೇವನ ದರ್ಶನವನ್ನು ಪಡೆಯೋಣ. ನೋಡಿದ್ರೆ ದರ್ಶನ ಅದ್ಭುತ. ನೋಡಿ ವಿಘ್ನೇಶ್ ಇದ್ದಾರೆ, ಫುಲ್ಲು ಹೆವಿ ಭರ್ಜರಿ, ಸೂಪರ್ ಆಗಿ ದರ್ಶನ. ಸೂರ್ಯದೇವ ನೋಡಿ. ಆ್ಯಂಡ್ ಅದು ಮಾತ್ರ ಮುಖ್ಯ ಅಲ್ಲ ಬ್ರೋ, ಹಂಗೆ ನಮ್ಮ ಸೂರ್ಯನಾರಾಯಣ ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟೊಂದು ಕ್ರೌಡ್ ಬರುತ್ತೆ ಅಂತ. ಅದ್ಭುತ ಕ್ರೌಡು. ಚಂದ್ರನ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಏನಾದರೂ ಹೇಳಪ್ಪ ಚಂದ್ರ. ಏನು ಹೇಳೋದಂತ ಗೊತ್ತಾಗ್ತಿಲ್ಲ. ಯಾಕಂದರೆ ತುಂಬ ಕಷ್ಟ ಬಂದಿರೋದು ಮೇಲ್ಗಡೆ, ತುಂಬ ಕಷ್ಟ ಇದೆ. ನಿಜವಾಗ್ಲೂ ಎಷ್ಟು ಕಷ್ಟ ಅಂದರೆ ಒಂದೊಂದು ಕಲ್ಲುಗಳು ಕಾಲೇ ಇವಾಗಲೇ ಕಾಲೆಲ್ಲ ಶಿವರಿಗೆ ಆಗ್ತಿದೆ ಆಗಲೇ. ಬಟ್ ಆದರೂ ಈ ಥರ ಒಂದು ದರ್ಶನ ಸಿಗುತ್ತೆ ಅಂತ ಅಂದ್ಕೊಂಡಿಲ್ಲ. ತುಂಬ ಚೆನ್ನಾಗಿ ದರ್ಶನ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಗಾಡ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ. ಸೊ ತುಂಬ ಖುಷಿಯಾಗಿದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್. ತುಂಬ ಹೆಂಗೆ ಹೇಳೋದು, ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ, ಆ ಥರ ಫೀಲ್ ಇದೆ. ಫಸ್ಟ್ ಒಂದು 3-4 ಬೆಟ್ಟ ಎತ್ಬಿಟ್ಟು ಒಂದು ಚಿಕ್ಕದಾಗ ಒಂದು ಬ್ರೇಕ್ ತೊಗೊಂಡಿದ್ವಿ. ಆದಮೇಲೆ ಲಾಸ್ಟ್ ಬೆಟ್ಟ ಹತ್ತೋವಾಗಲೇ 7th ಒನ್ ಹತ್ತೋವಾಗ ಯಾವಾಗ ಮುಗಿಯುತ್ತಪ್ಪ ಅನ್ನೋ ಥರ 6 ಬೆಟ್ಟ ಹತ್ತೋವಾಗಲೂ ನಮಗೇನು ಅಷ್ಟು ಕಷ್ಟ ಇರಲಿಲ್ಲ. ಬಟ್ 7th ಒನ್ನಲ್ಲಿ ತುಂಬ ಕಷ್ಟ ಆಯಿತು. ಬಟ್ ಸ್ಟಿಲ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕರೆಕ್ಟಾಗಿ ಬಂದು ದೇವ್ರು ನೋಡಿದ್ರೆ ಓ ಮೈ ಗಾಡ್, ಈಶ್ವರ, ಓಂ ನಮಃ ಶಿವಾಯ. ತುಂಬ ಥ್ಯಾಂಕ್ ಯು ದೇವ್ರಿಗೆ. ನಾನು ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ. ಒಳ್ಳೆ ಬ್ಲೆಸ್ಸಿಂಗ್ ಸಿಕ್ತು. ಎಲ್ರೂ ನಿಮ್ಗೆಲ್ಲರೂ ದೇವರು ಹಂಗೆ ಬ್ಲೆಸ್ ಮಾಡಲಿ, ಎಲ್ಲರೂ ಚೆನ್ನಾಗಿರಬೇಕು ಅಂತ ಇಲ್ಲಿಂದ ನಿಮಗೋಸ್ಕರ ನಾನು ಪ್ರೇ ಮಾಡ್ಕೊತಾ ಇದ್ದೀನಿ. ಸೊ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಎಷ್ಟೊಂದು ಸುಂದರವಾದ ಜಾಗದಲ್ಲಿ ನಾವು ಏನು ಕಾಣಬಾರ್ದಂತ ಇದ್ವೋ ಅದೇ ನಾವು ನೋಡ್ತಿದ್ವಿ. ನೋಡಿದ್ರೆ ಎಷ್ಟೊಂದು ಚೆಕ್ಕಿಂಗ್ ಇದ್ರೂ ಸರಿ, ಕುಮಾರ ಪರ್ವತದಲ್ಲಿ ಅಷ್ಟೊಂದು ಚೆಕ್ಕಿಂಗ್ ಇತ್ತು. ಮೇಲೆ ಒಂದು ಪ್ಲಾಸ್ಟಿಕ್ ಕಾಣಿಲ್ಲ, ಹಂಗಿದ್ರೂ ನಾವೇ ಎತ್ಕೊಂಡ್ಬಂದ್ವಿ. ಬಟ್ ಇಲ್ಲಿ ನೋಡಿ ಎಷ್ಟೊಂದು ಪ್ಲಾಸ್ಟಿಕ್ ಇದೆ. ಕೆಳಗಡೆ ಅಷ್ಟು ಚೆಕ್ಕಿಂಗ್ ಮಾಡಿ ಸ್ಟಿಕ್ಕರ್ ಹಾಕಿನೂ ನಮ್ಮ ಜನ ಅಂತೂ ಉದ್ಧಾರ ಆಗೋದೇ ಇಲ್ಲ. ಯಾಕಂತ ನೋಡಿದ್ರೆ ಅಷ್ಟೊಂದು ಪ್ಲಾಸ್ಟಿಕ್ಕು, ಅದು ಮೇನ್ 7th ಹಿಲ್ಲಲ್ಲೇ ಅಷ್ಟೊಂದು ಗಾರ್ಬೇಜ್ ಇದೆ. ನೋಡಿ ಎಷ್ಟು ಪ್ಲಾಸ್ಟಿಕ್ ಹಂಗೆ ಕಾಫಿ ಕುಡಿದು ಹಾಕಿದ್ದಾರೆ.
ದಯವಿಟ್ಟು ನಮ್ಮ ವೆಸ್ಟರ್ನ್ ಘಾಟ್ಸ್ನ ನಾವು ಕಾಪಾಡೋಕ್ಕಾಗಿಲ್ಲ ಅಂದ್ರೂ ದಯವಿಟ್ಟು ಈ ಥರ ಗಾರ್ಬೇಜ್ ಹಾಕಬೇಡಿ, ಸಪೋರ್ಟ್ ಮಾಡಿ ಗೈಸ್. ದಯವಿಟ್ಟು ಲಿಟ್ಟರ್ ಹಾಕಬೇಡಿ.